ಕಲ್ಚರಲ್ ಪ್ರೋಗ್ರಾಮ್ ಇತ್ತು, ಅದ್ರಲ್ಲಿ ನನ್ಗೆ ಫಸ್ಟ್ ಪ್ರೈಸ್ ಬಂತು. ನೋಡಿ, ಈ ಸಲ ಕಪ್ ನಮ್ದೆ. ವೆರಿ ಗುಡ್. ಹೌದು, ಕಾರ್ ಯಾಕೆ ಚೇಂಜ್ ಆಗಿದೆ? ನಮ್ ಕಾರ್ ಎಲ್ಲಿ? ಆ ಕಾರ್ನ ಸರ್ವಿಸ್ ಕೊಟ್ಟಿದ್ದೀನಿ, ಅದಕ್ಕೆ ಮೆಕ್ಯಾನಿಕ್ ಹತ್ರ ಬೇರೆ ಕಾರ್ ಇಸ್ಕೊಂಡ್ ಬಂದಿದ್ದೀನಿ. ಓ, ನಮ್ ಕಾರ್ ಚೇಂಜ್ ಆಗಿದೆ ಸರಿ, ಆದ್ರೆ ನಿಮ್ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಹಾ, ಐಸ್ ಕ್ರೀಮ್ ತಿಂದು ಜ್ಯೂಸ್ ಕುಡ್ದೆ, ಅದಕ್ಕೆ ಕೋಲ್ಡ್ ಆಗಿದೆ ಪುಟ. ಜ್ಯೂಸ್ ಕುಡಿಯೋ ಬದಲು ಹಣ್ಣು ತಿನ್ನೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಅಂತ ಟೀಚರ್ ಹೇಳಿದ್ದಾರೆ. ಹೌದಾ, ಸರಿ ಬಾಕಂದ. ಪುಟ, ಭೈರವಿ ಪಾಪು ನೋಡ್ದಪ್ಪ? ಇಲ್ಲ, ನೋಡಿಲ್ಲ. ಪುಟ, ಭೈರವಿ ಪಾಪು ನೋಡ್ದಪ್ಪ? ಅವ್ರು ಫಸ್ಟ್ ಪ್ರೈಸ್ ತಗೊಂಡು ಹೋದ್ಲು. ಹೋದ್ಲಾ? ಫಸ್ಟ್ ಪ್ರೈಸ್ ತಗೊಂಡು ಹೋದ್ಲಾ? ಭೈರವಿ ಪಾಪು ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲೋದ್ಲು? ಹಾಂ ಹಾಂ, ಮೇಡಮ್ ಕಾಲ್ ಮಾಡ್ಬಿಡೋಣ. ಹಲೋ, ಹೇಳಿ ಬಾಬು. ಮೇಡಮ್, ಭೈರವಿ ಪಾಪುನ ಕರ್ಕೊಂಬೋಣ ಅಂತ ಸ್ಕೂಲ್ ಹತ್ರ ಬಂದೆ. ಪಾಪು ಎಲ್ಲೂ ಕಾಣಿಸ್ತಾ ಇಲ್ಲ ಮೇಡಮ್. ಬಾಬು, ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲೇ ಎಲ್ಲೋ ಆಟ ಆಡ್ತಿರ್ತಾಳೆ, ಸರಿಯಾಗಿ ನೋಡಿ. ಎಲ್ಲ ಕಡೆನೂ ನೋಡಿದೆ, ನೋಡಿದ್ಮೇಲೆ ನಿಮ್ಗೆ ಕಾಲ್ ಮಾಡಿದ್ದು ಮೇಡಮ್. ಮಕ್ಳ ಹತ್ರ ಕೇಳಿದೆ, ಅವಳು ಓದ್ಲು ಅಂತ ಹೇಳಿದ್ರು ಮೇಡಮ್. ಸ್ಕೂಲಿಗೆ ಲೇಟಾಗಿ ಹೋದ್ರ ನೀವು? ಇಲ್ಲ ಮೇಡಮ್, ಸರಿಯಾದ ಟೈಮಿಗೆ ಬಂದೆ. ಮಗು ಕಾಣಿಸ್ಲಿಲ್ಲ ಅಂತ ನಿಮ್ಗೆ ಕಾಲ್ ಮಾಡಿದೆ ಮೇಡಮ್. ಸೆಕ್ಯೂರಿಟಿ ಇದಾನ ಅಲ್ಲಿ? ಇದಾರೆ ಮೇಡಮ್. ಅವ್ರನ್ನ ಕೇಳಿ. ನಮಸ್ತೆ ಸರ್, ಭೈರವಿ ಪಾಪ ನೋಡಿದ್ರಾ? ಅವಾಗಲೇ ನೀವೇ ಕರ್ಕೊಂಡು ಹೋದ್ರಲ್ಲ? ನಾನು ಕರ್ಕೊಂಡು ಹೋದ್ನಾ? ಹೌದು, ನೀವೇ ಕರ್ಕೊಂಡು ಹೋದ್ರಿ. ನಾನು ಇವಾಗ ಬರ್ತಾ ಇದ್ದೀನಿ ಸರ್. ಅವಾಗಲೇ ಬೇರೆ ಕಾರ್ ಇತ್ತು, ಈ ಕಾರ್ ಬೇರೆ ಇದೆಯಲ್ಲ? ಬೇರೆ ಕಾರ್ ಬಂದಿತ್ತಾ? ಹೌದು, ನೀವೇ ಕರ್ಕೊಂಡು ಹೋದ್ರಿ. ಏನು ಮೇಡಮ್, ಸೆಕ್ಯೂರಿಟಿ ಈ ಥರ ಹೇಳ್ತಿದ್ದಾರೆ? ನಾನು ಬಂದಿರೋದೇ ಈಗ, ಅವಾಗಲೇ ಕರ್ಕೊಂಡು ಹೋದ್ರಿ ಅಂತ ಹೇಳ್ತಿದ್ದಾರೆ. ನನಗೂ ಅರ್ಥ ಆಗ್ತಿಲ್ಲ ಬಾಬು. ನೀವಲ್ದೆ ಬೇರೆ ಯಾರೇ ಆಗಿದ್ರು ಭೈರವಿ ಪುಟ್ಟ ಕಾರ್ ಹತ್ತಾನೆ ಇರ್ಲಿಲ್ಲ. ಕಾರ್ ಬೇರೆ ಬೇರೆ ಅಂತಿದ್ದಾರೆ. ನೀವು ಯಾಕೆ ಕಾರಲ್ಲಿ ಹೋಗಿದ್ರಿ? ನಾನು ಬೆಳಗ್ಗೆಯಿಂದ ಇದೇ ಕಾರ್ನೇ ಬಳಸ್ತಿರೋದು. ಇಲ್ಲೇ ಟೀ ಕುಡ್ಕೊಬೋಣ ಅಂತ ಹೋದೆ, ಬರೋ ಅಷ್ಟಲ್ಲಿ ಕಾಣಿಸ್ತಿಲ್ಲ.
ಬಾಬು ನೀವಲ್ಲೇ ಇನ್ನೊಂದ್ಸಲ ಹುಡುಕಿ. ನಾನೇನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಕಾಲ್ ಮಾಡ್ತೀನಿ. ಸರಿ ಮೇಡಮ್, ಆಯಿತು. ಸರ್, ಭೈರವಿ ಪಾಪ ನೋಡಿದ್ರಾ? ನಾನು ನೋಡಿಲ್ಲ ಸರ್. ಸ್ಕೂಲೆಲ್ಲ ಹುಡುಕ್ತೆ, ಭೈರವಿ ಪಾಪು ಕಾಣಿಸಿಲ್ವಲ್ಲ. ಏನು ಮಾಡೋದು ಇವಾಗ? ಹಲೋ, ನಾನು ಶಿವಗಾಮಿ ಮಾತಾಡ್ತಾ ಇರೋದು. ಏನು ವಿಷಯ? ನನ್ನ ಮಗು ಕಾಣಿಸ್ತಿಲ್ಲ. ಭೈರವಿ, ನೀವು ನೋಡಿದಿರಲ್ಲ? ಕಂಪ್ಲೇಂಟ್ ಕೊಡಬೇಕಿತ್ತಾ? ಹೌದು. ಕಂಪ್ಲೇಂಟ್ ಕೊಡಬೇಕು ಅಂದರೆ ಸ್ಟೇಷನ್ಗೆ ಬಂದು ಬರ್ಕೊಡ್ಬೇಕು. ಡೈರೆಕ್ಟಾಗಿ ಸ್ಟೇಷನಿಗೆ ಕಾಲ್ ಮಾಡಿದ್ರೆ ಏನರ್ಥ? ಓ, ನಾವು ದುಡ್ಡಿರೋರು ಪ್ರಭಾವಿ ವ್ಯಕ್ತಿ ಅಂತನಾ? ನೋಡಿ ಸರ್, ನಾನು ಆ ಅರ್ಥದಲ್ಲಿ ನಿಮಗೆ ಕಾಲ್ ಮಾಡಲಿಲ್ಲ. ನನಗೆ ಎನಿಮೀಸ್ ತುಂಬಾ ಜಾಸ್ತಿ ಇದ್ದಾರೆ. ತಡ ಆದಷ್ಟು ನನ್ನ ಮಗು ಜೀವಕ್ಕೆ ಅಪಾಯ ಆಗ್ಬೋದು ಸರ್. ಅವಳ ಪ್ರಾಣಕ್ಕೆ ಕುತ್ತು ಬರ್ಬೋದು. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕೆ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಸರ್ ಡೈರೆಕ್ಟಾಗಿ ಕಾಲ್ ಮಾಡ್ತಿದ್ದೀನಿ. ನೋಡಿ ಸರ್, ಪ್ಲೀಸ್ ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಇದು ಒಂದ್ ಮಗು ಜೀವ ಮತ್ತೆ ಜೀವನದ ಪ್ರಶ್ನೆ. ನೀವು ಹುಡ್ಕೋದಕ್ಕೆ ಶುರು ಮಾಡಿ. ನಾನು ಬಂದು ಏನೇ ಫಾರ್ಮಾಲಿಟೀಸ್ ಇದ್ರೂ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಬಿಡಿ. ಯಾವಾಗಿಂದ ಕಾಣಿಸ್ತಾ ಇಲ್ಲ? ಈಗ ಸರ್ ಒಂದು 10-15 ಮಿನಿಟ್ಸ್ ಆಗಿರ್ಬೇಕು. ನಮ್ ಡ್ರೈವರು ಮಗುನ ಕರ್ಕೊಂಬರಕ್ಕೆ ಅಂತ ಸ್ಕೂಲ್ ಹತ್ರ ಹೋಗಿದ್ರು. ಅದಕ್ಕಿಂತ ಮುಂಚೆ ನಮ್ ಡ್ರೈವರ್ ತರನೇ ಇರೋರು ಯಾರೋ ಬಂದು ಮಗುನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. 10-15 ಮಿನಿಟ್ಸ್ ವ್ಯತ್ಯಾಸ ಅಷ್ಟೇ. ಅಲ್ಲ, ನಿಮ್ಮ ಮಗಳು ಬೇರೆಯವ್ರ ಗಾಡಿನ ಹೆಂಗತ್ತಾಳೆ? ಸರ್ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಆದ್ರೆ ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ಸರ್. ಅವ್ಳ ಪ್ರಾಣಕ್ಕೆ ಅಪಾಯ ಇದೆ. ಅಲ್ಲ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಸಾಮಾನ್ಯವಾಗಿ ಈ ಕೆಲ್ಸನ ರಾವಣ್ ಮಾಡ್ತಿದ್ದ. ಈಗ ಅವನು ಜೈಲಲ್ಲಿದ್ದಾನೆ. ಹಾಗಾಗಿ ಯಾರು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಕ್ಕಾಗ್ತಿಲ್ಲ. ನನಗೂ ತುಂಬಾ ಕನ್ಫ್ಯೂಷನ್ ಆಗಿದೆ ಸರ್. ಸರಿ, ನಾನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಹುಡುಕ್ತೀನಿ ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರವಿ ಸರ್, ಶಿವಗಾಮಿಯವ್ರ ಮಗಳು ಮಿಸ್ಸಿಂಗ್ ಆಗಿದ್ದಾಳಂತೆ, ಹುಡುಕಿ. ಸರಿ ಸರ್.